ನಾವು ಇಂಧನ ಸಚಿವರಿಗೆ ಕೊಡಕ್ ಬಂದೇವ್ ಸರ್. ಎದಕ್ಕಂತಂದ್ರೆ ರಾಜ್ಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ ಸರ್. ಮನಿ ಕಟ್ಟಿದ ಮನಿಗೆ ಆಗಲಿ, ಟೆಂಪರರಿ ತೊಗೊಳದಾಗ್ಲಿ, ಪರ್ಮನೆಂಟ್ ತೊಗೊಳದಾಗ್ಲಿ, ಇವೆಲ್ಲದಕ್ಕೂ ಮಾನ್ಯ ಇಂಧನ ಸಚಿವರು ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ನಾವು ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಒಂದು ಮನಿ ಕೊಡಕ್ ಬಂದಿದ್ದೇವೆ. ವಿಷಯ ಇಷ್ಟೇ, ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಕರ್ನಾಟಕ ಸರ್ಕಾರ ವಿಫಲವಾಗಿದ್ದು, ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಸಾರ್ವಜನಿಕರು ಸೇರಿ ಜೈಲು ಬರುವ ಚಳವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದಂತೂ ನಾವು ಸರ್ಕಾರಕ್ಕೆ ನಾವು ಹೆಸರು ಕೊಡಕತ್ತೀವಿ. ಉಲ್ಲೇಖ ಏನಪ್ಪಾ ಅಂತಂದ್ರೆ, ಈ ಹಿಂದೆ ನಾವು 16/6/2025 ಜಲನಗರದ ಬುದ್ಧ ವಿಹಾರದಿಂದ ಎಸ್ಕಾಂ ವಿಭಾಗೀಯ ಕಚೇರಿಯವರೆಗೆ ಪಾದಯಾತ್ರೆ ಮುಖಾಂತರ ಬಂದು ಮಾನ್ಯ ಇಂಧನ ಸಚಿವರ ಪ್ರತಿಕೃತಿ ದಾಳಿಸಿ ಮನವಿ ಸಲ್ಲಿಸಿದ್ದೀವಿ. ಆ ಮನವಿ ಸಲ್ಲಿಸಿದ್ರು ಸದಕ್ಕೆ ಇನ್ನುವರೆಗೆ ಅವ್ರು ಏನು ಆಕ್ಷನ್ ಇಲ್ಲ, ಒಂದು ಉತ್ತರನೂ ಇಲ್ಲ. ಆಮೇಲೆ ಮೇಲ್ಕಾಣಿಸುವ ವಿಷಯಕ್ಕೆ ಸಂಬಂಧಿಸಿದಂತೆ ರೈತ ಭಾರತ ಪಕ್ಷ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ, ಹೊಸ ಮನೆ ಕಟ್ಟಲು, ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸುಪ್ರೀಂ ಕೋರ್ಟ್ 2024 ಡಿಸೆಂಬರ್ದಲ್ಲಿ ಆದೇಶ ಆಗಿತ್ತು ಸರ್. ಅದು ಎದಕ್ಕಾಗೈತಪ್ಪ ಅಂತಂದ್ರೆ, ಉತ್ತರ ಪ್ರದೇಶದಾಗ ಒಂದು MS ಬಿಲ್ಡಿಂಗ್ ಡೆಮಾಲಿಷ್ ಮಾಡ್ಯಾರ. ಆ ಒಂದು ರೆಫರೆನ್ಸ್ ಇಟ್ಟುಕೊಂಡು ರಾಜ್ಯ ಸರ್ಕಾರದವರು ಏಪ್ರಿಲ್ 30, 2025 KERC ಆಯೋಗ, ಇಂಧನ ಇಲಾಖೆ ಹಾಗೂ ನಗರಾಭಿವೃದ್ಧಿ ಇಲಾಖೆ ಸೇರಿ ಜಂಟಿಯಾಗಿ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡಬಾರದಂತ ಇದು ಕೊಡಬೇಕು. ವಿದ್ಯುತ್ ಸಂಪರ್ಕ ಕೊಡ್ಬೇಕಪ್ಪ ಅಂತಂದ್ರೆ OC CC ಕೊಡ್ಬೇಕು ಅಂತ ಹೇಳ್ತಾರೆ. ಇದನ್ನ ನೆಪ ಹೇಳ್ಕೊಂಡು ತೊಂದರೆ ಉಂಟು ಮಾಡುತ್ತಿದ್ದೀರಿ ಅಂತ ನಾವು ಹೇಳ್ತೇವೆ. ಅದಕ್ಕೆ ಕೂಡಲೇ ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ಕೊಡುವ ವ್ಯವಸ್ಥೆ ಮಾಡ್ಬೇಕಂತ ನಾ ಇದು ಮಾಡ್ತೀನಿ ಸರ್ಕಾರಕ್ಕೆ. ರೈತರ ಟ್ರಾನ್ಸ್ಫಾರ್ಮರ್ ಫೀ ಅನ್ನು ಅಂದ್ರೆ ರೈತರ ಹೊಲದಾಗ TC ಗಳು ಕುಡಿಸಿರ್ತಾರೆ ಸರ್. ಆ TC ಕುಡಿಸಿದಕ್ಕ ಮೊದಲ 3,600 ರೂಪಾಯಿ ಇತ್ತು. ಈ ಒಮ್ಮೆ ಏಕಾಏಕಿ ಏನ್ ಮಾಡಿದಾರಪ್ಪ ಅಂದ್ರೆ 10,600 ರೂಪಾಯಿ ಚಿಲ್ಲರ್ ಮಾಡಿದ್ದಾರೆ. ಅಂದ್ರೆ ಇದು 3 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಯಾರಿಗೆ ಹೇಳುದಿಲ್ಲ, ಕೇಳುದಿಲ್ಲ, ತಾವ್ ಏನ್ ಮಾಡ್ತಾರ ತಮ್ಮದೇ ಕೆಲಸ ಆಗೈತೆ. ಅದಕ್ಕ ಮೊದಲು ಹೆಂಗಿತ್ತು ಹಂಗ್ ಮಾಡ್ಬೇಕು ಮಾಡಿ. ಇಲ್ಲಪ್ಪ ಅಂದ್ರೆ ಈಗ ನಾವು ಎಸ್ಟಿಮೇಟ್ ಕಾಸ್ಟಿಗೆ 10% ಕಟ್ತಿದ್ದೇವೆ ಸರ್ ಮೊದಲ ಡಿಪಾರ್ಟ್ಮೆಂಟ್ಗೆ. ಈಗ ಗೌರ್ಮೆಂಟ್ ಒಂದ್ ಏನೈತಿ ಅದನ್ನ ಮನ್ನಾ ಮಾಡಿಬಿಟ್ಟು ಏನು ಫೀಸ್ ಕಟ್ಕೊಳ್ಳಾರ್ದ ಕನೆಕ್ಷನ್ ಕೊಡಕತ್ತಾರ. ಅದೇ ತರ ಇವರು ಮಾಡ್ಬೇಕಂತ ನಾನು ಒಂದು ಆಗ್ರಹ ಮಾಡ್ತೀನಿ. ಇಲ್ಲ ರಾಜ್ಯದ ತುಂಬಾ ಸ್ಮಾರ್ಟ್ ಮೀಟರ್ ಕುಡಿಸ್ಬೇಕಂತ ಒಂದು ವಿಚಾರ ಮಾಡಕತ್ತಾರ KEB ಅವ್ರು ಸರ್. ಆಮ್ಯಾಗ ಸ್ಮಾರ್ಟ್ ಮೀಟರ್ ಕಿಮ್ಮತ್ ಎಷ್ಟೈತಪ್ಪ ಅಂದ್ರೆ ಸಿಂಗಲ್ ಪೇಸ್ ಮೀಟರ್ 5,000 ಚಿಲ್ಲರ್ ಬರ್ತದೆ. ಆ 5,000 ಚಿಲ್ಲರ್ ಕೊಡಕತ್ತೀವಿ. ಬರೀ ಸುರೇಶ ಅವ್ರ ಹಿಂದ್ಗಡೆ ಎಲ್ರು ಬರ್ರಿ. ಇಲ್ಲ ಅಲ್ಲೇ ಇವತ್ ನಿಮಗ್ ವಿದ್ಯುತ್ ಬೇಕು ಅಂತ ಹೋರಾಟ ಪ್ರಾರಂಭ ಮಾಡಿರಿ. ಈ ವಿದ್ಯುತ್ ಅನ್ನ ಏನ್ ಮನಿಗಳಿಗೆ ಕೊಡ್ತಾ ಇಲ್ಲ, ಹೊಲಕ್ ಕೊಡ್ತಾ ಇಲ್ಲ, ಎದಕ್ಕಂತ ಹೇಳ್ತೀರಾ? ಇದು ಮನಿಗೆ ಕೊಡ್ತಾ ಇಲ್ರಿ, ಮನಿ ಕಟ್ಟಡ ಮಾಡಕ್ ಕೊಡ್ತಾ ಇಲ್ಲ. ಆಮ್ಯಾಗ ಕಟ್ಟಿದ ಮನೆಗಳಿಗೆ ಪರ್ಮನೆಂಟ್ ಕೊಡ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಹೋರಾಟ ಚಾಲು ಮಾಡಿದ್ವಿ. ಲಾಸ್ಟ್ ಟೈಮ್ ಆಲ್ರೆಡಿ 16ನೇ ತಾರೀಕಿಗೆ ನಾವು ಮತ್ತೆ ಅಲ್ಲಿ ಜಲನಗರದ ಬುದ್ಧ ವಿಹಾರದಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಇದು ಕೊಟ್ಟಿದ್ದೀವಿ. ಏನ್ ಗುಂಟಾ ಪ್ಲಾಟ್ ಗಳು ಕೊಡ್ತಾ ಇಲ್ಲ, ಗುಂಟಾ ಪ್ಲಾಟ್ ಅಂತಲ್ರಿ. ಗುಂಟಾ ಪ್ಲಾಟ್ ಬರೋದಿಲ್ಲ, ಎಣ್ಣೆ ಪ್ಲಾಟ್ಗೆ ಸಿಗುದಿಲ್ಲ. ಎಲ್ಲದಕ್ಕೂ ಬಂದ್ ಮಾಡಿದಾರ ಸರ್ಕಾರ. ಆ ವಸ್ತಿ ಆ ಒಂದು ವಿಚಾರಕ್ಕೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗೈತೆ ನೆಪ ಹೇಳ್ಬಿಟ್ಟು ಮಾಡಕತ್ತಾರ. ಆ ನೆಪ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಇವ್ರು ಏನ್ರೆ ಒಂದು ಅಫಿಡೇವಿಟ್ ಸಲ್ಲಿಸಬೇಕಾಗಿತ್ತು. ಅಫಿಡೇವಿಟ್ ಸಲ್ಲಿಸಿಲ್ಲ. ಎಲ್ಲ ಹೇಳಿದಾರೆ. ಏನೈತಿ ಮೊನೋಪಾಲಿ ಐತಿ. ನಿಮ್ಗೆ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಟಾಪ್ ಲೀಡರ್ಸ್ ಅದಾರಲ್ಲ, ಮಿನಿಸ್ಟರ್ಗಳು, ಇವರೆಲ್ಲ ಎಣ್ಣೆ ಲೇಔಟ್ಗಳು ಅದಾವು. ಎಣ್ಣೆ ಲೇಔಟ್ಗಳಿಗೆ ಒಂದ್ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ, ಅದೊಂದ್ ಐತಿ. ಹಿಂಗಾಗಿ ಒಂದ್ ಸ್ವಲ್ಪ ಸಮಸ್ಯೆ ಅದಾವ. ಬಡವರು ಎಣ್ಣೆ ಪ್ಲಾಟ್ಗಳನ್ನ ತಗೊಳಕ್ ಆಗುದಿಲ್ಲ. 45 ಗುಂಟಾ ಪ್ಲಾಟ್ಗಳನ್ನ ತಗೋರ್ತಾರೆ. ಇದಕ್ಕಾಗಿ ಬಡವ್ರ ಸಲಾಮದಿ ಆಗ್ತದೆ, ಬಡವ್ರ ತೊಂದ್ರೆ ಕೊಡೋ ಸಲಾಮದಿ ಸರ್ಕಾರ ಈ ತರ ಮಾಡ್ತಾರೆ. ಈ ಸರ್ಕಾರ ಏನಿಲ್ರಿ, ಒಟ್ಟು ಎಲ್ಲರಿಗೂ ತೊಂದರೆ ಕೊಡೋದೈತಿ. ಬಡವರಾಗ್ಲಿ ಶ್ರೀಮಂತರಾಗ್ಲಿ ಒಂದ್ ಕಡೆ ನಗರಾಭಿವೃದ್ಧಿ ಇಲಾಖೆಗೆ ಕೈ ಮಾಡಿ ತೋರಿಸ್ತಾರೆ. ಆ ನಗರಾಭಿವೃದ್ಧಿ ಇಲಾಖೆ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಪರ್ಮಿಷನ್ ಕೇಳಕ್ ಹೋದ್ರೆ ಪರ್ಮಿಷನ್ ಕೊಡುದಿಲ್ಲ. ಒಂದು ರಿಸ್ಟ್ರಿಕ್ಷನ್ ಏರಿಯಾ ಅದಾವ. ಈಗ ನಮ್ ಕೋಟೆಗೋಡೆ ಸುತ್ತಮುತ್ತ ಇಂತಿಸ್ ಮೀಟರ್ ಕೊಡಬಾರ್ದು ಅನ್ನೋ ವಿಚಾರ ಅದಾವ. ಅಲ್ಲಿ ಕೊಡ್ತಾ ಇಲ್ಲ. ಮತ್ತ ಅವ್ರ ಕರೆಂಟ್ ತಗೊಳದ್ ಹೆಂಗ? ಇಂಥವೆಲ್ಲ ಸಮಸ್ಯೆಗಳು ಬಾಳ ಅದಾವು. ಇದು ಆದಷ್ಟು ಬೇಗನೆ ಒಂದ್ ಎಂಡ್ ಅಪ್ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಈ ಮೊದಲು ಇದರ ಬದಲಾಗಿ ಏನ್ರಿ ಹೋರಾಟ ಮಾಡ್ರಿ? ಈಗ ಅಲ್ಲಿ 16ನೇ ತಾರೀಕಿಗೆ ಪ್ರತಿಕೃತಿ ಮಾಡಿ ಇಂದ ರೈತ ಭಾರತ ಪಕ್ಷ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರು ಏನಪ್ಪ ಅಂದ್ರ ಕರ್ನಾಟಕ ಸರ್ಕಾರದ ವಿರೋಧ ಏನು KEB ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಶಾಶ್ವತವಾಗಿ ಮತ್ತು ತಾತ್ಕಾಲಿಕವಾಗಿ ಕರೆಂಟ್ ಒದಗಿಸ್ತಾ ಇಲ್ಲ. ಇದು ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಇದು. ಹಾಗಾಗಿ ನಾವು ಇಂಧನ ಸಚಿವರಾದಂತ KJ ಜಾರ್ಜ್ ಅವರಿಗೆ ಇದನ್ನ ವಿರೋಧ ಮಾಡ್ತೀವಿ. ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಅವರಿಗೂ ನಾವು ಏನಪ್ಪಾ ಅಂತಂದ್ರ ಪ್ರೋತ್ಸಾಹ ಮತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಹಾಗೂ ನಮ್ಮ ಸಂಘಟನೆ ಅಂತ ನಾವು ಖಂಡನೆ ಮಾಡ್ತೀವಿ ವಿರೋಧವಾಗಿ. ಇನ್ನ ಮುಂದಿನ ದಿನಮಾನದಲ್ಲಿ ಇಂಧನಕ್ಕಾಗಿ ರೈತರಿಗೆ ಸ್ವಲ್ಪ ದೊಡ್ಡ ಸಮಸ್ಯೆ ಇದೆ ಅದಲ್ಲ. ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಕೂಡ್ಕೊಂಡು ಇದು ಹೋರಾಟ ಮಾಡ್ತಿದ್ರೆ. ಆಕ್ಚುಲಿ ರೈತರ ಹೋರಾಟ ಇದು. ಮುಂದಿನ ದಿನಮಾನ
ದೊಡ್ಡ ಮಟ್ಟಿಗೆ ಹುಬ್ಬಳ್ಳಿಯಲ್ಲಿ ಏನ್ ಹೇಳಿದ್ರು ನಮ್ಮ ಅಧ್ಯಕ್ಷರು, ಆ ಮಟ್ಟಿಗೆ ನಾವು ಅದಕ್ಕೆ ಸಪೋರ್ಟ್ ಆಗಿ ಮುಂದಿನ ದಿನಮಾನ ಸರ್ಕಾರ ಇದಕ್ಕೆ ಬೆಲೆ ಕೊಡದೇ ಇದ್ರೆ ಉಗ್ರವಾದಂತ ಒಂದು ಹೋರಾಟವನ್ನು ಬಿಜಾಪುರ ಜಿಲ್ಲೆಯಾದ್ಯಂತ ಮತ್ತು ಹುಬ್ಬಳ್ಳಿ ಎಲ್ಲಾ ಕಡೆನೂ ನಾವು ಹೋರಾಟ ಮಾಡಬೇಕಾಗ್ತದೆ. ಇಷ್ಟು ಮುನ್ನೆಚ್ಚರಿಕೆಯಾಗಿ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಮುಖಾಂತರ ನಮ್ಮ DC ಅವರ ಮುಖಾಂತರ ಇಂಧನ ಸಚಿವರಿಗೆ ಇದೊಂದು ವರದಿ ಹೋಗಬೇಕು. ಹಾಗಾಗಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಯೋಗ ಘಟಕ ಸಂಚಾಲಕನಾಗಿ ಹಾಗೂ ಬಿಜಾಪುರ ಜಿಲ್ಲೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಿದ್ದನಗೌಡ ಪಾಟೀಲ್ ಅಂತ. ಜೈ ಜವಾನ್ ಜೈ ಕಿಸಾನ್.